ನೀವು ನಿಮ್ಮ ನಾಯಿಗೆ ವ್ಯಾಕ್ಸಿನ್ ಹಾಕ್ಸಿದ್ದೀರಾ? ಹಾಕ್ಸಿಲ್ಲ ಅಂದರೆ ಈ ಡೆಡ್ಲಿ ವೈರಸ್ ಬರೋ ಚಾನ್ಸ್ ಜಾಸ್ತಿನೇ ಇರುತ್ತೆ. ಅದರಲ್ಲೂ 6 ವೀಕ್ಸಿಂದ 6 ಮಂತ್ ಇರೋವಂಥ ಪಪ್ಪೀಸ್ ಪೇರೆಂಟ್ಸು ಕಂಪ್ಲೀಟಾಗಿ ವಾಚ್ ಮಾಡಿ. ಆ ಡೆಡ್ಲಿ ವೈರಸ್ ಯಾವುದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಪೆಟ್ಸ್ ಹಾಕಿರೋಂಥ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಹೌದು, ಇವತ್ತು ನಾವು ನೋಡ್ತಾ ಇರೋಂಥ ವೈರಸ್ ಬಂದು ಕೆನೈನ್ ಡಿಸ್ಟೆಂಪರ್ ಅಂತ. ಇದೊಂದು ಡೆಡ್ಲಿ ವೈರಸ್. ನಾವು ಮೊನ್ನೆ ಏನು ನೋಡಿದ್ವಿ ವೈರಸ್ಸು, ಅದು ಪಾರೋ ವೈರಸ್ಸು. ಅದೇ ಥರನೇ ಸಿಮಿಲರ್ ಆಗಿ ಇದು ಕೆನೈನ್ ಡಿಸ್ಟೆಂಪರ್ ಅಂತ. ಈ ವೈರಸ್ ತುಂಬಾ ರ್ಯಾಪಿಡ್ ಆಗಿ ಸ್ಪ್ರೆಡ್ ಆಗುತ್ತೆ. ಅಂದ್ರೆ ಡೈರೆಕ್ಟ್ ಆಗು ಸ್ಪ್ರೆಡ್ ಆಗ್ಬೋದು, ಇಂಡೈರೆಕ್ಟ್ ಆಗು ಸ್ಪ್ರೆಡ್ ಆಗ್ಬೋದು. ಇದು ಮೇನ್ ಎಫೆಕ್ಟ್ ಮಾಡೋದು ಯಾವ ತರ ಅಂತಂದ್ರೆ ಡೈರೆಕ್ಟ್ ರೆಸ್ಪಿರೇಟರಿ ಆರ್ಗನ್ ಮೇಲೆ, ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಮೇಲೆ ಮತ್ತೆ ನ್ಯೂರಲ್ ಸಿಸ್ಟಮ್ ಮೇಲೆ ಅಫೆಕ್ಟ್ ಮಾಡುತ್ತೆ. ಇದು ಯಾವ ತರ ಸ್ಪ್ರೆಡ್ ಆಗುತ್ತೆ, ಮತ್ತೆ ಯಾವ ತರ ಸಿಂಪ್ಟಮ್ಸ್ ಇರುತ್ತೆ, ಮತ್ತೆ ಯಾವ ತರ ಪ್ರಿವೆನ್ಷನ್ ಮಾಡಬಹುದು ಅಂತ ನೋಡೋಣ. ನೆಕ್ಸ್ಟ್ ನಾವು ಸಿಂಪ್ಟಮ್ಸ್ ನ ನೋಡೋದಾದ್ರೆ ಫಸ್ಟ್ನೇದು ಬಂದು ಫೀವರ್. ತುಂಬಾನೇ ಫೀವರ್ ಬರುತ್ತೆ. ಇದು ಸ್ಟಾರ್ಟಿಂಗ್ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದ್ 2 ದಿನ ಆದ್ಮೇಲೆ ಸ್ಟಾರ್ಟ್ ಆಗ್ಬೋದು ಇದು ಅಫೆಕ್ಟ್ ಆದ್ಮೇಲೆ. ನೆಕ್ಸ್ಟ್ ಈ ಐ ಗಂಕ್ ಅಂತ ಏನ್ ನೋಡ್ತಿರೋ, ಇಲ್ಲೆಲ್ಲ ಫುಲ್ ಗೀಜ್ ಬಂದಿರೋ ತರ, ಈ ನೇಸಲ್ ಡಿಸ್ಚಾರ್ಜ್ ಆಗ್ತಾ ಇರೋದು, ತುಂಬಾನೇ ಒಂಥರ ನೆಗಡಿ ತರ ಸೋರ್ತಾ ಇರೋ ತರ ಆ ತರ ಆಗ್ತಾ ಇರುತ್ತೆ. ಮತ್ತೆ ತುಂಬಾ ಕೆಮ್ಮಿರುತ್ತೆ. ನೆಕ್ಸ್ಟ್ ಲಾಸ್ಟ್ನೇದು ಏನಂತಂದ್ರೆ ಸಿವಿಯರ್ ಚಾನ್ಸಸ್ ಹೋದಾಗ ಪಿಟ್ಸ್ ಬಂದ್ಬಿಟ್ಟು ಬ್ರೈನ್ ಡ್ಯಾಮೇಜ್ ಆಗ್ಬಿಟ್ಟು ಇಮಿಡಿಯೇಟ್ಲಿ ನಾಗೆ ಡೆತ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಇದು ಡೇಂಜರ್ ಅಂತ ನೀವು ಕೇಳ್ಬೋದು. ಹೌದು, ಇದು ತುಂಬಾನೇ ಡೇಂಜರ್. ಅರ್ಲಿ ಸ್ಟೇಜ್ ಅಲ್ಲಿ ನೋಡ್ಕೊಂಡ್ರೆ ಇದನ್ನ ಕ್ಯೂರ್ ಮಾಡ್ಕೊಬಹುದು ನೀವು. ಅದ್ರಲ್ಲೂ ಅನ್ವ್ಯಾಕ್ಸಿನೇಟೆಡ್ ಪಪ್ಪೀಸ್ ಅಂತ ಏನಿರುತ್ತೆ ಆ ಏಜ್ ಅಲ್ಲಿ ತುಂಬಾನೇ ರಿಸ್ಕ್ ಇರುತ್ತೆ. ಕಾಪಾಡ್ಕೊಳ್ಳೋಂಥದ್ದು ಹುಷಾರಾಗಿರಿ. ಈಗ ಪ್ರಿವೆನ್ಷನ್ ನೋಡೋದಾದ್ರೆ ಫಸ್ಟ್ ವ್ಯಾಕ್ಸಿನೇಷನ್ ಶೆಡ್ಯೂಲ್ ನ ನಾವೇನ್ ಮೇಂಟೈನ್ ಮಾಡ್ತಾ ಇರ್ತೀವಿ ಅದು ಅಪ್ ಟು ಡೇಟ್ ಆಗಿರ್ಬೇಕು, ಯಾವತ್ತೂ ಮಿಸ್ ಆಗಿರಬಾರ್ದು. ಮತ್ತೆ 6 ವೀಕ್ಸ್ ಇಂದ 6 ಮಂತ್ ಇರೋಂಥ ಪಪ್ಪೀಸ್ಗೆ ತುಂಬಾನೇ ಕೇರ್ ಮಾಡ್ಕೊಳ್ಳಿ. ಈ ಏಜ್ ಅಲ್ಲಿ ಜಾಸ್ತಿನೇ ಎಫೆಕ್ಟ್ ಆಗುತ್ತೆ. ಇದು ಈ ಪರ್ಟಿಕ್ಯುಲರ್ ಏಜ್ ಅಲ್ಲೇ ಬರುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಇದು ಚಿಕ್ಕ ನಾಯಿಗೂ ಬರ್ಬೋದು, ದೊಡ್ಡ ನಾಯಿಗೂ ಕೂಡ ಬರ್ಬೋದು. ನೀವೇನಾದ್ರೂ ಈ ಸಿಂಪ್ಟಮ್ಸ್ ನ ಏನಾದರೂ ಮುಂಚೆನೆ ಗಮನಿಸಿದ್ರೆ ಫಸ್ಟ್ ವೆಟರ್ನರಿ ಹತ್ರ ಕರ್ಕೊಂಡು ಹೋಗಿ, ಬೇಗನೆ ಕ್ಯೂರ್ ಆಗ್ಬೋದು. ನಿಮ್ಗೆ ಏನಾದರೂ ವ್ಯಾಕ್ಸಿನ್ ಶೆಡ್ಯೂಲ್ ಬಗ್ಗೆ ಡೌಟ್ ಇದ್ರೆ ಈಗ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀವಿ, ಈಗ ಕಂಪ್ಲೀಟ್ ಆಗಿದೆ. ಯಾರಿಗೂ ಅರ್ಥ ಆಗಿಲ್ಲ ಆ ವಿಡಿಯೋ ಒಂದ್ಸತಿ ವಾಚ್ ಮಾಡಿ. ಈ ವಿಡಿಯೋನ ನಿಮ್ಮ ಪೆಟ್ ಪೇರೆಂಟ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ.